ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬಾ ದಿನ ಆದ್ಮೇಲೆ ವೆಲ್ಕಮಿಂಗ್ ಕೊಡ್ತಾ ಇದೀನಿ ಅಂತ ನನಗೂ ಗೊತ್ತು. ಲೇಡಿ ಒನ್ ಸಂಧ್ಯಾ ಅಂಡ್ ಇವತ್ತು ನಾವೇನ್ ಮಾಡ್ತಾ ಇದೀವಿ, ಎಕ್ಸ್ಕ್ಯೂಸ್ ಮಿ ವೆರಿ ಡಿಸ್ಟರ್ಬೆನ್ಸ್ ಯಾ ಇಂಗ್ಲಿಷ್. ನಾವು ಮಾಡ್ತಾ ಇದೀವಿ ಏನ್ ಅಡಿಗೆ ಗೊತ್ತಾ? ಜೀವನದಲ್ಲಿ ಸಂಜೆ ಇಲ್ಲಿವರೆಗೂ ಮಾಡಕ್ ಆಗದಿರೋ ಪರ್ಫೆಕ್ಟ್ ಆಗಿ ಮಾಡಕ್ ಆಗದಿರೋ ಒಂದು ಅಡುಗೆ ಬಿರಿಯಾನಿ. ಬಿರಿಯಾನಿ ವಿತ್ ಕಬಾಬ್. ಓಕೆ, ಸೊ ಗೈಸ್ ಇವತ್ತು ನಾವು ಮಾಡ್ತಾ ಇದೀವಿ ಬಿರಿಯಾನಿ. ಸಕ್ಕತ್ತ ಆಕ್ಟಿಂಗ್ ಮಾಡ್ತಾ ಇದ್ದೀವಿ ಕಾರಣ. ಕಬಾಬ್ ಮಾಡ್ತಾ ಇದೀವಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ತೀನಿ. ಸೊ ಇನ್ಮೇಲಿಂದ ಈ ಚಾನೆಲ್ ಅಲ್ಲಿ ನಿಮ್ಗೆ ಸತತವಾಗಿ ಕುಕಿಂಗ್ ಬ್ಲಾಗ್ಸ್ ಬರುತ್ತೆ ವಿತ್ ಸೀನಾ, ತೇಜ, ಸಂಧ್ಯಾ, ಪವಿ, ವರುಣ್, ಹೇಮಂತ್ ಇವರೆಲ್ಲರ ಜೊತೆನೂ ಕುಕಿಂಗ್ ಬ್ಲಾಗ್ಸ್ ಬರುತ್ತೆ. ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಗೈಸ್. ಬನ್ನಿ ಮಾಡೋಣ. ಶೇರ್ ಗೈಸ್. ಓಕೆ, ಗಾಟ್ ಇಟ್. ಕರೆಕ್ಟ್ ಆಗಿ ಕಟ್ ಮಾಡ್ತಾ ಇದೀನಿ. ಕರೆಕ್ಟ್ ಆಗಿದೆ. ನಾನು ಶೆಫ್ ತರ ಕಾಣಿಸ್ತಿರೋದು. I'm the chef. I'm the chef. I'm the chef. I'm the chef. ಯಾಕೋ ಜಾಸ್ತಿ ಆಯ್ತು. ಒಬ್ಬರಿಗೆ ಹಾಡ್ತಿದ್ರು ನಮ್ಮ ಮಾವ. ಆಡ್ಕೊಳ್ರಿ. ಸೈಲೆಂಟ್ ಫುಲ್ ಅಸ್ಥೆಟಿಕಾ. ಗೈಸ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಬಿಡೋದು. ಆಮೇಲೆ ಆನಿಯನ್ನ ಈ ಥರ ಟಪ ಟಪ್ ಅಂತ ಹಾಕೋದು. ಆ್ಯಂಡ್ ಈ ಸೈಕಲ್ ಗ್ಯಾಪಲ್ಲಿ ನೀವೇನು ಮಾಡ್ಕೊಬೇಕು ಅಂದರೆ ಇದು ಏನದು ಚಿಕನ್ ವಿತ್ ಖಾರದ ಪುಡಿ ಮತ್ತೆ ಕಬಾಬ್ ಮಸಾಲ ಸಾರಿ ಪ್ರಾಮಿಸ್ ಬಿರಿಯಾನಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನೋಡ್ಕೊಂಡು ಮಾಡಿ. ಇದು ಚಿಕನ್ ವಿತ್ ಕಬಾಬ್ ಪೌಡರ್ ಹಾಕಿ ಮಿಕ್ಸ್ ಮಾಡಿರೋದು. ಇದಕ್ಕೆ ಏನೇನು ಹಾಕಿದ್ದೀರಾ? ತೇಜು ಕಬಾಬ್ ಮಸಾಲ ಈಜಗಡೆ ಇಂಗ್ರೀಡಿಯೆಂಟ್ಸ್ ಎಷ್ಟು ಈಸಿ ಅಂದ್ರೆ ಈ ತೇಜು ಮಸಾಲ ಪ್ಯಾಕೆಟ್ ಇಂದನೇ ಅವ್ರು ಹಾಕಿರ್ತಾರೆ. ಹೆಂಗ್ ಮಾಡೋದು ಅಂತ ಹಂಗ್ ಮಾಡಿದ್ರೆ ಆಗೋಯ್ತು ಕಬಾಬು. ಸರಿ ಬಿಡಮ್ಮ. ಆದ್ರೂ ಹೆಂಗ್ ಮಾಡೋದು ಕುಕಿಂಗ್ ಚಾನಲ್ ಕಬಾಬ್ ಪ್ಯಾಕೆಟ್ ಪೌಡರ್ ಹೋಯ್ತೀರಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಪ್ಯಾಕೆಟ್ ಒಂದು ಮೊಟ್ಟೆ ಲೆಕ್ಕದಲ್ಲಿ ಹಾಕ್ಬೋದು. ಒಂದು ಪ್ಯಾಕೆಟ್ ಅರ್ಧ ಕೆಜಿವರೆಗೂ ಮಾಡ್ಬೋದು. ಓಕೆ ಗೈಸ್, ಒಂದು ಪ್ಯಾಕೆಟಲ್ಲಿ ಅರ್ಧ ಕೆಜಿ ಮಾಡ್ಬೋದು. ಒಂದು ಪ್ಯಾಕೆಟ್ಗೆ ಒಂದು ಮೊಟ್ಟೆ ಹಾಕಬೇಕು, ಮತ್ತೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈ ತರ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸಾಲ್ಟ್ ಇರುತ್ತೆ. ಎಕ್ಸ್ಟ್ರಾ ಸ್ಪೈಸ್ ಬೇಕು ಖಾರ ಪುಡಿ ಹಾಕೊಂಡು ಸಾಲ್ಟ್ ಹಾಕ್ಬೋದು. ಓಕೆ ನೀವೇ ಗೈಸ್ ಅದ್ರಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ. ಸೊ ನೋಡ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡಿ, ಆಯ್ತಾ? ಹೇಳಿದ್ರಿ. ಅಂಡ್ ಬಿರಿಯಾನಿ ಕಡೆ ಬಂದ್ರೆ ಏನ್ ಮಾಡ್ಬೇಕು ಸರ್? ಇದು ಅರ್ಶಿನ ನನಗೆ ಅರ್ಶಿನ, ಖಾರದ ಪುಡಿ, ಉಪ್ಪು, ನಿಂಬೆಹಣ್ಣು, ಸ್ವಲ್ಪ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಬಿಡೋದು. ಓಕೆ, ಅಷ್ಟು ಮಾಡ್ಬಿಟ್ಟು ಹಿಂಗ್ ಮಿಕ್ಸ್ ಮಾಡ್ಬಿಟ್ಟು ಇಕ್ಬೇಕು ಗೈಸ್. ಕೇಳಿಸ್ಕೊಂಡ್ರ ಅಷ್ಟು ಹಾಕ್ಬಿಟ್ಟು ಹಿಂಗ್ ಮಿಕ್ಸ್ ಮಾಡ್ಬಿಟ್ಟು ಹಿಂಗೆ ಪ್ಲೇಸ್ ಮಾಡಿ ಇಕ್ಕೊಬೇಕು. ನೈಸ್, ಫೈನ್, ಗುಡ್ ಟು ಗೋ. ಅಂಡ್ ಇದು ಹಿಂಗೆ ಫ್ರೈ ಆಗ್ತಿದೆ, ಆಗ್ತಾ ಇರ್ತೀನಿ. ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ. ಇಂಗ್ರೀಡಿಯೆಂಟ್ಸ್ ಕ್ವಾಂಟಿಟಿ ಬಂದು ನಿಮ್ಮ ಅನ್ಕೊಳ್ಳುತ್ತೆ. 1 kg ಒಂದು ಅಂದಾಜು ಗೊತ್ತಿರುತ್ತೆ ಅಡುಗೆ ಮಾಡೋರಿಗೆ. ಅದ್ರ ಪ್ರಕಾರ ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಗೈಸ್ ಇದೊಂದ್ಸರಿ ಕ್ಷಮೆ ಇರ್ಲಿ ನಮ್ಮ ಕಡೆಯಿಂದ. ಇದೊಂದ್ಸರಿಗೆ ಫಸ್ಟ್ ಟೈಮ್ ಕುಕಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಅಡಿಗೆ ಮಾಡೋರು ಅರ್ಥ ಆಗುತ್ತೆ. ಅಡಿಗೆ ಮಾಡಿಲ್ದಿರೋರು ನೆಕ್ಸ್ಟ್ ಬ್ಲಾಗ್ ಇಂದ ಪಕ್ಕ ಇಷ್ಟು ಅಮೌಂಟ್ಗೆ ಇಷ್ಟು ಇದೆಲ್ಲ ಕರೆಕ್ಟ್ ಹೇಳ್ಬಿಟ್ಟು ಮಾಡಿಸ್ತೀನಿ. ಓಕೆನಾ? ಡನ್. ನೋ ಕಾಮೆಂಟ್ಸ್. ಶಾಜೀರಾ ಅಂದ್ರೆ ಏನಂತ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ನೀವು ಅದನ್ನ ನಮ್ ತೇಜಂಗ್ ಗೊತ್ತಿರುತ್ತೆ. ತೇಜ ಶಾಜೀರಾ ಶಾದಿಗಿದೆ ಅಂತ ಹೇಳೋದು. ಈ ವಯಸ್ಸಲ್ಲಿ ಮದುವೆ ಬೇಕಾ ನಿಂಗೆ? ಅಲ್ಲಲ್ಲಲ್ಲಲ್ಲಲ್ಲ. ಈ ವಯಸ್ಸಲ್ಲಿ ಆಗೋದು. ಇನ್ನು ಲೇಟ್ ಆಗಿ ಆಗುತ್ತೆ. ತೇಜ ಶಾಜೀರಾ, ತೇಜ ಶಾಜೀರಾ ಬಾ ಹುಡ್ಕೊಡು ಬಾ. ಯಾಕೆ ನಮ್ಮ ಮಾವ ಇದ್ರೆಲ್ಲ ಮಾಡ್ತೀಯ ನೀನು? ಹೋಗ್ ನಾಯಿ ಊಟಕ್ಕೆ ಹಾಕು. ಹೋಗ್ ನಾಯಿ ಊಟ ಹಾಕು. ಮಾಡ್ಕೊಂಡ್ ಬಂದಿದ್ದೆ.
ಮಾಡ್ಕೊಂಡು ಬಂದೈತಾ ಗೈಸ್ ಏನೋ ಆಗ್ತಾ ಗೈಸ್ ಏನಂತೆ ಹೇಳಿಲ್ಲ ಏನ್ ಸಿನ ಇದು ಸಾರಿ ಕುಕಿಂಗ್ ವ್ಲಾಗಲ್ಲಿ ನೀವು ನಾನು ಸಾಫ್ಟ್ ಆಗಿ ಮಾತಾಡ್ತೀನಿ ನೋ ವೇ ಸಿನ ಇದೇನು ಸಿನ ಏನ್ ಸಿನ ಕಲ್ಲುವ ಅಂತಾರೆ ಗೈಸ್ ಕಲ್ಲುವ ಸ್ಟೋನ್ ಫ್ಲವರ್ ಕಲ್ಲುವ ಇದೇನು ಕಸ್ತೂರಿ ಮೇಥಿ ಅನಾನಸ್ ಹೂವ ಪೈನಾಪಲ್ ಫ್ಲವರ್ ಅದೆಲ್ಲ ಐತಪ್ಪ ಇಲ್ಲಿ ಅಲ್ಲ ಇದನ್ನ ಹಾಕ್ಬೇಕು ಓಕೆ ಪೈನಾಪಲ್ ಫ್ಲವರ್ ಹಾಕ್ತಾರಂತೆ ಅದು ಹೆಂಗಿದೆ ಅಂತಾನು ನಂಗೆ ಗೊತ್ತಿಲ್ಲ ಓ ಗೈಸ್ ಇದನ್ನ ಪೈನಾಪಲ್ ಫ್ಲವರ್ ಅಂತಾರೆ ಹೌದು ಹೇಳುತ್ತೀನ ಒಳ್ಳೆ ಕಥೆ ಬಂತು ನನಗೆ ನನಗೆ ಕಂಟೆಂಟ್ ಮಾಡ್ತಾ ಇದೀನಿ ನಾನು ಕಂಟೆಂಟ್ ಮಾಡ್ತೀನಿ ನಾನು ತುಂಬಾ ದೊಡ್ಡ ಬ್ಲಾಗರು ನಾನು ನಂಗೆ ಸುಮ್ಮನೆ ತಲೆ ಹರಿಸ್ಬೇಡ ಒಂದು ಲೋಟದಲ್ಲಿ ನೀರು ಹಾಕ್ಕೊಡ್ಬೇಕು ಗೈಸ್ ಪೈನಾಪಲ್ ಫ್ಲವರ್ ನನಗೂ ಗೊತ್ತಿರಲಿಲ್ಲ ಬಟ್ ನೋಡಿದ್ದೆ ಇದು ಗೋಲ್ಡ್ ಕಲರ್ ಬರೋ ತನಕ ಈ ಥರ ಫ್ರೈ ಮಾಡ್ಕೊಬೇಕು ಆ ಸೈಕಲ್ ಗ್ಯಾಪಲ್ಲಿ ಈ ಥರ ಕೊತ್ತಂಬರಿನ ಕಟ್ ಮಾಡ್ಕೊಬೇಕು ಆಮೇಲೆ ಅದನ್ನು ಹಾಕೊಂಡು ಹಿಂಗೆ ಹುರ್ಕೊಬೇಕು ಪುದೀನೂ ಹಾಕ್ಕೊಬೇಕು ಗೈಸ್ ಹಾಕಿರೋದು ಒಂದು ಧನಿಯಾ ಕಾಳು ಈ ಥರ ಹಾಕ್ಕೊಡಿ ಇಲ್ಲಾಂದರೆ ಧನಿಯಾ ಪುಡಿನ ಮಿಕ್ಸಿಗೆ ಹಾಕ್ಕೊಂಬಿಡಿ ಡೈರೆಕ್ಟ್ ಯು ಹ್ಯಾವ್ ಆಲ್ಟರ್ನೇಟಿವ್ಸ್ ಇನ್ ಲೈಫ್ ಅದಕ್ಕೆ ಅರ್ಶಿನೂ ಹಾಕೊಬೇಕು ಈ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಡಿ ಇವಾಗ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು ಏನ್ರಲ್ಲಿ ಹಾಕ್ತೀಯಾ ಜಾರಲ್ಲ ಅಲ್ಲ ಯಾಕೆ ಬಾಣಲಿನಲ್ಲಿ ಎನ್ಸ್ಬೇಕು ಚಕ್ಕೆ ಮರಾಠಿ ಮೊಟ್ಟೆ ಹಾಂ ಕಾಳುಮೆಣಸು ಡೌಟ್ ಬಂತು ಕಲ್ಲುವ ಹಾಂ ಕಸ್ತೂರಿ ಮೇಥಿ ಹಾಂ ಲವಂಗ ಕಲ್ಲುವ ಹಾಂ ಸೋಂಪು ಹಾಂ ಸ್ವಲ್ಪ ಪುದೀನ ಹಾಂ ಇವಾಗ ಅದಕ್ಕೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಟವ್ ಹಚ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ ಯಾಕಂದರೆ ಫ್ಲೇವರ್ ಬಿಡುತ್ತಂತೆ ಸೊ ನಮ್ಮ ಶೆಫ್ ಅವ್ರು ಚೆನ್ನಾಗಿ ಹೇಳ್ಕೊಡ್ತವ್ರೆ ಆಫ್ ಮಾಡಬೇಕಂತೆ ನಮ್ಮ ಶೆಫು ಸ್ವಲ್ಪ ಮುಜುಗರ ಆಯಿತಾ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಸ್ಟಫ್ನೆಲ್ಲ ಎತ್ಕೊಂಡೋಗಿ ಈ ಚಿಕ್ಕ ಜಾರಲ್ಲಿ ಹಾಕೊಂಡು ಈ ಸ್ಟಫ್ನ ಇವಾಗ ರುಬ್ಕೊಬೇಕು ನಾವು ಮಾಡ್ತಿರೋದು 1.5 kg ಚಿಕನ್ ಸೊ ಅದಕ್ಕೆ ಎಷ್ಟು ಬೇಕೋ ಮಸಾಲೆ ನಾವಿಷ್ಟು ಹಾಕೊಂಡಿದ್ದೀವಿ ನೀವು ನೋಡಿಕೊಂಡು ಹಾಕೊಳ್ಳಿ ಆಯಿತಾ ಆಮೇಲೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಎಷ್ಟು ಕ್ವಾಂಟಿಟಿಗೆ ಎಷ್ಟು ಅಮೌಂಟ್ ಆಫ್ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಇದೆಲ್ಲ ಎಲ್ಲಾನು ಹೇಳ್ತೀವಿ ಈ ಒಂದು ವ್ಲಾಗ್ನ ಎಕ್ಸೆಪ್ಷನಲ್ ಬಿಕಾಸ್ ಒಂದು ಬಾಯ್ ಬಂದ ತಕ್ಷಣ ಆಫ್ ಮಾಡ್ಕೊಂಡು ಬಿಕಾಸ್ ಅನ್ಕೊಂಡಿರ್ಲಿಲ್ಲ ಬಟ್ ಹಂಗೆ ಮಾಡ್ತಿದ್ದೀವಲ್ಲ ಸೊ ಸೀನಾ ಇರ್ತಾನೆ ನಮಗೆ ಗೈಡ್ ಮಾಡೋಕ್ಕೆ ಇದೊಂದು ಬಾಯ್ಲ್ ಬಂದಿದ ತಕ್ಷಣ ಆಫ್ ಮಾಡಿಬಿಡಿ ಏನು ಅನಿಸ್ತು ಗೈಸ್ ಫಸ್ಟ್ ಸ್ವೀಟ್ ಅನಿಸ್ತು ಈರುಳ್ಳಿ ಹಾಕಿರೋದು ಸ್ವೀಟ್ ಏನು ನಿಮ್ಮ ರಿವ್ಯೂಗೋಸ್ಕರ ಇಲ್ಲಿ ಕಾಯ್ತಾ ಇದ್ದೀನಿ ಏನೋ ಒಂದು ಹೇಳು ಸ್ವೀಟ್ ಎರಡು ಐತಿ ಖಾರ ಸ್ವೀಟ್ ಎರಡು ಆಯ್ತಾ ಐತೆ ಘಾಟ್ ಅನಿಸ್ತೈತೆ ಒಟ್ನಲ್ಲಿ ಐತೆ 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 ಹೇಳಿಲ್ಲ ಹೋಗಿ ಅವ್ನು ನಿಮ್ಮಿಬ್ರ ಹತ್ರ ಕೇಳಿದ್ನಲ್ಲ ಹೆಂಗೈತೆ ಅಂತ ಗೈಸ್ ಈ ರೀಲ್ಸ್ ನೋಡಿ ಗೈಸ್ ನಾನು ನೋಡ್ತೀನಿ ಆಯಿಲ್ ಹಾಕಿ ಆನಿಯನ್ ಹಾಕಿ ಆಮೇಲೆ ಏನು ಹಾಕ್ಬೇಕು ಅಂತ ಹೇಳ್ತೀನಿ ವೇಟ್ ಮಾಡಿ ಈ ತರ ನಿಮ್ಮನೇಲಿ ನಾಯಿ ಇದ್ರೆ ನಾಯಿಗೆ ಊಟ ಹಾಕಿ ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದು ಫೋನ್ ಇದ್ರೆ ಅದನ್ನ ವಿಡಿಯೋ ಮಾಡಿ ಓಯ್ ಒಳ್ಳೆ ಕೆಲಸ ಮಾಡ್ತಿದ್ಯಾ ತೇಜ ವೆರಿ ಪ್ರೌಡ್ ಆಫ್ ಯು ಇಲ್ಲ ಅಯ್ಯಯ್ಯೋ ಪಾಪಾಪ ಅಚ್ಚಚ್ಚೋ ಪಾಪಾಪ ಮಾಡಕ್ ಬರಲ್ಲ ಅಂತನಾ ಬಾ ಏನಿಲ್ಲ ಸ್ವಲ್ಪ ಹಾಲು ಹಾಕ್ತೀನಿ ಕೈನ ಹಂಗೆ ಕಲ್ಸ್ಬಿಡು ಪುಣ್ಯ ಬರ್ತದೆ ನಿಮಗೆ ಸರಿ ಚೌಟ್ ಹಿಡ್ಕ ಏನಾಗಲ್ಲ ಏನು ದೊಡ್ಡ ಮ್ಯಾಟ್ರ್ ಅಲ್ಲ ಹಾಲೆಲ್ಲ ನನಗೆ ಕೆಲಸ ಹೇಳ್ತಾನೆ ನಮ್ಮ ಮನೇಲಿ ನಾನೇ ಕೆಲಸ ಮಾಡಲ್ಲ ಸೋಂಬೇರಿ ನನಗೆ ಹೇಳ್ತಾನೆ ಸೋಮವಾರ ಬಂದ್ರೆ ಬುದ್ಧಿ ಕಲಿಸ್ಬೇಕು ನೀನು ದೊಡ್ಡ ಸೋಂಬೇರಿ ಬರೀ ನಾಯಿಗೆ ಊಟ ಹಾಕೋದು ಬಿಟ್ರೆ ಇನ್ನೇನು ಮಾಡಲ್ಲ ಅಂತ ನಿಮ್ಮ ಅಮ್ಮಗೂ ಗೊತ್ತು ನೀನು ಅದು ಮಾಡಲ್ಲ ಏ ಹೋಗಲಿ ನಾನು ಅನ್ನ ದೇವತೆ ಅಲ್ಲ ಆ ಫ್ಲೇವರ್ನು ಇದಕ್ಕೆ ಹಾಕ್ಬೇಕು ಏ ಅದ್ಯಾವುದೋ ನೀವು ಇತ್ತಲ್ಲ ನೀನ ಫ್ಲೇವರು ಅಂತ ಈ ಥರ ಆಮೇಲೆ ನಂತರ ಈ ಥರ ನಾಯಿ ಊಟಕ್ಕೆ ಹಾಕೋಕ್ಕೆ ರೆಡಿ ಮಾಡ್ಕೊ ಓ ಹೆಲ್ಪ್ ಮಾಡ್ತೀಯ ಅಟ್ಲೀಸ್ಟ್ ವ್ಲಾಗಿಂಗಲ್ಲಾದರೂ ಹೆಲ್ಪ್ ಮಾಡ್ತೀಯಲ್ಲ ದೇವ್ರು ನಿನಗೆ 3 ಹೆಂಡತಿ ಕಟ್ಕೊಂಡು 3 ಮಕ್ಕಳನ್ನ ಇಟ್ಕೊಂಡು ಸುಖವಾಗಿರುತ್ತೆ ಜಾ ಗೈಸ್ ಇವಾಗ ನೀವು ಎಂದೂ ಕಾಣಲು ಸಿಗದ ಕಾಣಲು ಆಗದ ಒಂದು ದೃಶ್ಯ ನೋಡ್ತೀರಾ ಅಲ್ಲಿ ಸಂಜೆ ಈ ಥರ ಹೆಂಗೆ ಕೂತ್ಕೊಂಡು ಈ ಕಡೆನೂ ಗಿಟಾರ್ ಏನಿದೆ ಪಿಯಾನೋ ಅಲ್ಲ ಪಿಯಾನೋ ನುಡಿಸ್ತಾ ಇದ್ದಾಳೆ ಪಕ್ಕ ಔಟ್ ಓ ನೋಡ್ತಿದ್ದೆ ತಡ ಔಟ್ ಆಗ್ಬಿಡ್ತಾಳೆ ಇವಳು ಎಷ್ಟು ಈ ಕಾಂಪಿಟೇಷನ್ ಇವು ಎಷ್ಟು ವೀಕು ಅಂದರೆ ಬೆಸ್ಟ್ ಆಗಿರೋ ನಾನು ತೋರಿಸ್ತೀನಿ ಹೆಂಗೆ ಆಡೋದು ಅಂತ ಎಂತ ಸಿನಿಮಾ ಮಾಡ್ತಾ ಇರೋದು ಇವಾಗ
ಬೇಯಿಸಿದ ಮಸಾಲೆಗೆ ಬೇಯಿಸುವ ಚಿಕನ್ ಹಾಕಿ ಚಕ್ಕೆ ಚಕ್ಕೆ ಮತ್ತು ಇನ್ನಿತರ ಸೊಪ್ಪುಗಳನ್ನು ಮಿಶ್ರಿತವಾಗಿ ಏನು ಇಟ್ಕೊಂಡಿದ್ರು ಅದನ್ನು ಹಾಕಿ ಬೇಯಿಸಲು ಬಿಟ್ಟು ಹಂಗೆ ತಿರುಗಿಸ್ತಾ ಇರಿ. ಚಿಕನ್ ಹಾಕಿ ಆಮೇಲೆ ಅರ್ಶಿನ ಉಪ್ಪನ್ನು ಹಾಕಿರಿ. ಅದು ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಉಟ್ಕೊಳ್ಳಿ ಗೈಸ್. ಈ ಥರ ಅದು ಬಬ್ಬಲ್ ಬರುತ್ತೆ, ಚಿಕ್ಕಿ ಚಿಕ್ಕಿ ಚಿಕ್ಕಿ. ಆಮೇಲೆ ಹಿಂಗೆ ಕುದೀತೈತೆ. ಇವಾಗ ಕುದಿ ಬಂದರೆ ಅಕ್ಕಿ ಹಾಕ್ಬಿಟ್ಟು ಅನ್ನ ಬಿರಿಯಾನಿ ಆಗೋದು. ತಂಡೆದು ಬಿಸಿ 12 ಗಂಟೆ 1 ನಿಮಿಷ. ಕಮಾನ್ ಪವಿ. ಆಗಿದೆ ಅಲ್ಲೇ. ಹೇಗಿದೆ ಇದು? ಗುಡ್ ನಾರ್ಮಲ್ ಓಕೆ. ಆಕ್ಚುಲಿ ಗೊತ್ತಾಗಿಲ್ಲ. ಬದುಕೆ ನಿಂದು ಉಪ್ಪು ಮಾಡು. ಅವಾಗಲೇ ಆಗ್ದಾಗ ಸುಟ್ಟೋಗಿ ಕೈ. ಏನೋ ಒಂದು ಕಮ್ಮಿ ಐತಲ್ಲ, ಸ್ವಲ್ಪ ಜಾಸ್ತಿ ಐತೆ. ಮೊಸರು ಜಾಸ್ತಿ ಅಕ್ಕಿ ಮೊಸರು ಹಾಕಿದ್ರೆ ಹೆಂಗಿರುತ್ತೆ? ಓಕೆ, ಮೊಸರು ಹಾಕೊಂಡು ಮಾಡ್ಬಿಡಿ. ನಿನ್ಗೇನು ಗೊತ್ತಿಲ್ಲ ಸುಮೀರು. ಏನೋ ಗೊತ್ತಿಲ್ದಿರ ಬಂದ್ಬಿಡ್ತಾರೆ ಜನಗಳು. ಇವಾಗ ಟೇಜ್ ಅದು ಸಿನಾ ನೀವಿಬ್ರೆ ಸಾಕಂತ ಈಗ ನಂಗೆ ಏನ್ ಗೊತ್ತಾಗ್ತಿದೆ ಅಂದ್ರೆ ಈ ಮಸಾಲೆಯಲ್ಲಿ ಚಿಕನ್ ಆ್ಯಡ್ ಆಗಿದೆ. ಬಟ್ ನೈಸ್, ಚೆನ್ನಾಗಿದೆ. You really wanna try this? Yes. आले झुमकी बालकी वार मेरा नायकी. Guys, finally the biryani is ready, guys. So have a look. Guys, ಒಂದೇ ಒಂದು ಸ್ಟೆಪ್ನ ವಿಡಿಯೋಗೆ ಸಾಧ್ಯ ಆಗಿದೆ. ನಾನು ಹೊರಗಡೆ ಹೋಗಿದ್ದೆ, ಅದು ಬಂದ್ಬಿಟ್ಟು ಯಾವಾಗ ತಾನೇ ಟೈಮ್ ಒಳಗಡೆ ಇದೆಯಾ? ಕರೆಕ್ಟ್ ಅಮೌಂಟ್ ಆಫ್ ವಾಟರ್ ಹಾಕ್ಬಿಟ್ಟು ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಒಂದು ಲೋಟಕ್ಕೆ ಎಷ್ಟು ಲೋಟ ನೀರುತ್ತೆ? 1:2 ಒಂದಕ್ಕೆ 2 ಲೋಟ. ಹಾ, ಒಂದಕ್ಕೆ 2 ಲೋಟ ನೀರು. ನಾವು ಎಷ್ಟು ಲೋಟ ಅಕ್ಕಿ ಹಾಕಿದ್ವಿ? 1 ಲೋಟ. ನಾವು 1.5 ಲೋಟ ಅಕ್ಕಿ ಹಾಕಿದ್ವಿ. ಇವಾಗ ಎಷ್ಟು ನೀರು ಆಯ್ತು ಹೇಳಿ ನೋಡೋಣ. 3 ಲೋಟ ನೀರು ಹಾಕ್ಬೇಕು. 3.5. ಅಡಿಗೆ ಮಾಡೋರು ಸ್ವಲ್ಪ ಅಂದಾಜು ನೋಡ್ಕೊಂಡು ಅಕ್ಕಿ ಬೇಯಬೇಕಾದ್ರೆ ನೋಡ್ಕೊಂಡು ಹಾಕೋಬಿಟ್ಟಿದ್ವಿ. ಶಾರ್ಟೇಜ್ ಸರಿ ಲೆಕ್ಕನೇ ಗೊತ್ತಾಗಿಲ್ಲ ಇನ್ನು. ಅದು ಕಾಯಿಸ್ಕೊಂಡು ತಣ್ಣೀರೆಲ್ಲ ಕರೆಕ್ಟಾಗಿ ಹೇಳೋದು ಲೆಕ್ಕನೇ ಗೊತ್ತಾಗಿಲ್ಲ ಇನ್ನು. ಬಿಸಿನೀರನ್ನ ಕಾಯಿಸ್ಕೊಂಡು ಆಮೇಲೆ ಇದಕ್ಕೆ ಹಾಕಿ ಆಮೇಲೆ ಅನ್ನನ ಹಾಕಿ ಆಯ್ತಾ? ಅಲ್ಲಲ್ಲ, ಅಕ್ಕಿನ ಹಾಕಿ ಆಯ್ತಾ? ಅಕ್ಕಿ ಎಲ್ಲ ಹಾಕಿದ್ರೆ ನೆನ್ಸಿರಿ. ಅಕ್ಕಿನ ನೆನ್ಸಿರಿ ಒಂದು 15 ಮಿನಿಟ್ಸ್. ನೀವು ಕಟ್ಟೆಲ್ಲ ಮಾಡ್ಕೊಂತಿರ್ತೀರಲ್ಲ, ಸ್ಟಾರ್ಟ್ ಮಾಡಿದ್ರೆ ನೆನ್ಸಿಟ್ಬಿಡಿ, ಅದಾಗೋಷ್ಟು ಅದನ್ನೇ ಮಾಡಿ ಗೈಸ್ ಆಯ್ತಾ? ಆಮೇಲೆ ಇಲ್ಲಿ ಬಿರಿಯಾನಿ ಇಸ್ ರೆಡಿ ಗೈಸ್. ಕಮ್ ಲೆಟ್ಸ್ ಸಿ. ಏ ಕ್ಯಾಮರಾಮನ್ ಕಮ್ ಹಿಯರ್. ಕ್ಯಾಮರಾಮನ್ ತೇಜ ಜೊತೆಗೆ ಅಕ್ಕಿ ಹೊಡೆದೋಗುತ್ತಾ? ಓಕೆ, ಕ್ಯಾಮರಾಮನ್ ತೇಜ ಜೊತೆಗೆ ಅಪ್ಕಮಿಂಗ್ ಶೆಫ್ ಸಂಧ್ಯಾ ಇಲ್ಲಿ ಮಾಡಿದ್ದಾರೆ ಬಿರಿಯಾನಿ. ಈ ಬಿರಿಯಾನಿಗೆ ಮಾಡೋದಕ್ಕೆ ಇಷ್ಟು ಪಾತ್ರೆಗಳು ಹಿಡಿತು. ಆಮೇಲೆ ಆ ಬಾಂಡ್ಲಿನ ಒಂದಷ್ಟು ಅವ್ರನ್ನ ಡಿಮೋಟಿವೇಟ್ ಮಾಡಬೇಡ ನೀನು. ಇಲ್ಲ ಬೇಕಾದ ರಿಕ್ವೈರ್ಮೆಂಟ್ ಅದು ರೆಡಿ ಆಗಿರ್ಬೇಕು ಮತ್ತೆ ಕ್ಲೀನ್ ಮಾಡಕ್ಕೆ, ಅದನ್ನ ಹೇಳ್ತಾ ಇದೀನಿ. ಓಕೆ, ಸೊ ದಿ ಬಿರಿಯಾನಿ ಇಸ್ ರೆಡಿ ಗೈಸ್. ಅದಕ್ಕೆ ಹೇಳ್ತಾರೆ ದೊಡ್ಡವರು. ಸೊ ಇವಾಗ ಫುಲ್ ತಿಂದು ಹಚ್ಚಿ ಮಾಡ್ಯಾವ. ಬನ್ನಿ ಗೈಸ್. ಕಣ್ಣು ಆಲ್ರೆಡಿ ಕೆಂಪು, ನಿದ್ದೆ ಮಂಪು. ನಿನಗೆ ಸೂಟ್ ಆಗಲ್ಲ ಬಿಡು ಪವಿತ್ರ. ಬಿರಿಯಾನಿ ಇಸ್ ಬಿರಿಯಾನಿ. ರಾಜ್ ಗಂಭೀರ ಮಾಡ್ದಂಗೈತೆ ತಗೋ. ಸಾರಿ, ಬಿರಿಯಾನಿ ಗೈಸ್, ಬಿರಿಯಾನಿ. ಇದಕ್ಕೂ ಬಿರಿಯಾನಿ. ಓಕೆ, ಇವತ್ತಿನ ವ್ಲಾಗ್ ಅಲ್ಲಿ ನೀವು ನೋಡಿದ್ರಿ ಸ್ಪೆಷಲ್ ಬಿಸಿ ಬಿಸಿ ಬಿರಿಯಾನಿ ಕಬಾಬ್ ವಿತ್ ಮೊಸರು ಬಜ್ಜಿ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಇದೇ ತರ ರುಚಿಕರವಾದ ಡಿಶಸ್ಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆತು ಹೋಗ್ಬಿಡಿ. ಬಾಯ್. ಗೈಸ್, ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿರುತ್ತೆ ನನಗೆ ಗೊತ್ತು. ಯಾಕಂದ್ರೆ ಸಂಜೆ ಬಿರಿಯಾನಿ ಮಾಡಿ ಪ್ಲೇಟ್ಗೆ ಹಾಕೊಂಡವ್ರಿಗೂ ತೋರಿಸಿದ್ರೆ ತಿನ್ನೋದಾದ ತೋರಿಸ್ತಾ ಇಲ್ಲ. ಎಂಜಾಯ್, ಸೂಪರ್ ಬಿರಿಯಾನಿ, ಎಂಜಾಯ್. ಹೌದು, ಟೇಸ್ಟ್ ಹೆಂಗಿದೆ ಅಂತಾನೆ ಹೇಳಿಲ್ಲ ಅಲ್ವಾ ಗೈಸ್? ಸಾರಿ ಗೈಸ್, ಮರ್ತೋಯ್ತು. ಅದು ಫುಡ್ ಬ್ಲಾಗರ್ ಆಗಿ ಫಸ್ಟ್ ಡೇ ಗೈಸ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಗೈಸ್. ಅಲ್ಟಿಮೇಟ್ ಆಗಿದೆ, ಪ್ರಾಮಿಸ್.
ನಾನು ಸುಳ್ಳು ಹೇಳ್ತಾ ಜೆನ್ಯೂನ್ ರಿವ್ಯೂ ಕೊಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲರೂ ಒಂದೊಂದು ತುತ್ತಲ್ಲೇ ತಿಂತಾ ಇದ್ದಾರೆ. ನೋಡಿ ಇಲ್ಲಿ ಹೆಂಗಿದೆ ಹೇಳ್ರು, ಹಂಗೆ ರಿವ್ಯೂ ಕೊಟ್ಬಿಟ್ರ. ಇದು ನನ್ನ ಮೊದಲನೇ ತುತ್ತು. ತಿನ್ಬಿಟ್ಟು ಹೇಳು. ಮೊದಲೇ ತುದ್ದಕ್ಕೆ ಆರ್ತ ನೋಡ್ತಾ ಇದ್ದೆ ಹಂಗೆ ಮೇಲ್ಗಡೆಗೆ. ಚೆನ್ನಾಗಿದೆ ಕಣ, ಸಕ್ಕತ್ತಾಗಿದೆ, ನಂಗಂತೂ ಇಷ್ಟ ಆಯ್ತು. ಚೆನ್ನಾಗಿದೆ. ಚೆನ್ನಾಗಿದೆ, ನಿಜ ಚೆನ್ನಾಗಿರುತ್ತೆ. ನೈಸ್. ಆಲ್ ಕ್ರೆಡಿಟ್ ಗೋಸ್ ಟು ಸೀನಾ. ಸೀನಾ ಹೆಂಗಿತ್ತು ನಿಮ್ಮ ಪ್ರಕಾರ ನೀವು ಮಾಡಿದ್ದು? ಚೆನ್ನಾಗಿದೆ. ಎಸ್, ದೇವರಾಣೆಗೂ ಸಕ್ಕದಾಗಿದೆ. ನೀವು ಕೂಡ ಟ್ರೈ ಮಾಡಿ, ಮಸ್ತಾಗಿದೆ. ಈ ಜನುಮವೇ ದೊರಕಿದೆ ರುಚಿ ಸವಿಯದು. ಆಗುತ್ತೆ ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್, ಲಾಸ್ಟ್ ಬಟ್ ನೋಡ್ತೀವಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದೇನೋ ಹೇಳಬೇಕಿತ್ತು, ಇದನ್ನು ಲೇಡಿ ಬಾಂಡ್ ಬ್ಲಾಗಲ್ಲೇ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದನ್ನು ಲೈಕ್ ಅದು ಪ್ರಾಪರಾಗಿ ನಿಮ್ಗೆ ಗೊತ್ತಲ್ಲ, ಪ್ರಾಪರಾಗಿ ತೋರಿಸಿಲ್ಲ ಎಷ್ಟು ಕ್ವಾಂಟಿಟಿಗೆ ಏನು ಅಂತೆಲ್ಲ. ಸೊ ಪ್ರಾಪರಾಗಿ ಮಾಡಿದಾಗೆ ಅದ್ರಲ್ಲಿ ಫಸ್ಟ್ ವಿಡಿಯೋ ರಿಲೀಸ್ ಮಾಡೋಣ ಅಂದ್ಬಿಟ್ಟು ಆ ವಿಡಿಯೋನ ಇಲ್ಲೇ ರಿಲೀಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಮತ್ತೆ ಸಿಗುವ. ಬಾಯ್. ಲವ್ ಯು ಆಲ್, ಟೇಕ್ ಕೇರ್, ಟಾಟಾ, ಬಾಯ್.